2/3 ಮೆಜಾರಿಟಿ ಮಾಡಿ ಕೊಡಲಿಲ್ಲ. 2/3 ಮೆಜಾರಿಟಿ ಅಂದರೆ ಮಿನಿಮಮ್ ಅಂದರೂ 352 ಸಂಸದರು ಸಹಿ ಹಾಕಬೇಕಾಗಿತ್ತು. ಅದಕ್ಕೆ ಹಾಕಲಿಲ್ಲ 528 ಹೀಗಾಗಿ ಇದು ಕ್ಯಾನ್ಸಲ್ ಆಯಿತು. ಈ ಒಂದೇನು ಡಿಲಿಮಿಟೇಷನ್ ಇತ್ತು ಅದರ ಸಲುವಾಗಿ ಮೀಸಲಾತಿನೂ ಹೋಯಿತು ಅನ್ನುವಂಥ ಮಾತು. ಆದರೆ ಮೀಸಲಾತಿ ವಿಷಯದಲ್ಲಿ ಒಂದು ಮಾತಾಡಿದ್ದು ಭಾಳ ಗಮನಾರ್ಹದ ಮತ್ತು ಅದು ಆಗಬೇಕಾದಂಥದ್ದನ್ನ ಅಂದ್ರೆ OBC ಹಿಂದುಳಿದ ಸಮುದಾಯಕ್ಕೂ ಸಹಿತ ರಿಸರ್ವೇಷನ್ ಇಲ್ಲಿ ಫಿಕ್ಸ್ ಆಗಬೇಕು ಅಂತೇಳಿ. ಅದಕ್ಕಾಗಿ 2027 26-27 ಜನಗಣತಿ ಆಗ್ತದೆ. ಜನಗಣತಿ ಬಂದ ಮೇಲೆ ನೀವು ಮಾಡ್ರಿ, ಅದನ್ನು ಘೋಷಣೆ ಮಾಡಿರಿ ಅಂತೇಳಿ. ಯಾಕೆ 2029 ನೀವು ಅನುಷ್ಠಾನಗೊಳಿಸೋರಿದ್ದೀರಿ. ಆದರೆ ಅದಕ್ಕೆ ಪೂರ್ವದಲ್ಲಿ ಇದು ಕ್ಲಿಯರ್ ಆಗಲಿ, ಏನು ಡಿಲಿಮಿಟೇಷನ್ ಕ್ಷೇತ್ರ ವಿಂಗಡಣೆ ಪ್ರತಿ 10 ವರ್ಷಕ್ಕೊಮ್ಮೆ ಆಗ್ತಾಯಿತ್ತು. ಈಗ ಆಗಿಲ್ಲ. 2011 ಹಿಡ್ಕೊಂಡು ಏನು ಮಾಡ್ತಾಯಿದ್ರಿ, ಅದು ನ್ಯಾಯಬದ್ಧ ಆಗಿಲ್ಲ. ಅದರಲ್ಲಿ OBCಗಳು ಎಷ್ಟಿದ್ದಾರೆ, ಇವರು ಎಷ್ಟಿದ್ದಾರೆ, ಉಳಿದವ್ರು ಎಷ್ಟಿದ್ದಾರೆ ಅನ್ನೋಂಥ ದಾಖಲಾತಿಗಳಿಲ್ಲ. ಅದು ದಾಖಲಾತಿ ಇಲ್ಲದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಮಾತಾಡಿ ಆ ಮಾತನ್ನು ಎತ್ತಿ ಹೇಳಿ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರವನ್ನು ಮಂಡಿಸಿದರು. ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಇದು 2027 ಜನಗಣತಿ, ಕೇವಲ ಜನಗಣತಿ ಅಲ್ಲ, ಜಾತಿ ಗಣತಿ ಆಗಬೇಕು ಅನ್ನುವಂಥದ್ದು. 1931 ನಂತರ ಜಾತಿ ಗಣತಿ ಆಗಿಲ್ಲ, ಅದು ಆಗಬೇಕಾಗಿದೆ. ಯಾರು ಎಷ್ಟು ಬೆಳೆದಾರ ಗೊತ್ತಾಗಬೇಕಾಗಿದೆ. ಆ ನೆಲೆಯಲ್ಲೇ ರಿಸರ್ವೇಷನ್ ಫಿಕ್ಸ್ ಆಗಬೇಕು.